ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಈವ್ನಿಂಗ್ ರೂಟೀನ್ ಜೊತೆ ನೈಟ್ ಡಿನ್ನರ್ ಪ್ರಿಪ್ರೇಷನ್ ಎಲ್ಲನೂ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಮೇಲೆ ಎಲ್ಲ ಗಿಡಕ್ಕೆ ನೀರೆಲ್ಲ ಹಾಕ್ಬಿಟ್ಟು ಬಂದೆ ಮನೆಗೆ. ಇವತ್ತು ಜೋಳ ತೊಗೊಂಡಿದ್ದೆ, 50 ರೂಪಾಯಿಗೆ 4 ಅಂತ ಜೋಳ ಬಂದಿತ್ತು. ಅದನ್ನು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲ್ಲ, ಸಿಂಪಲ್ಲು. ಅದನ್ನ ಸಿಪ್ಪೆಲ್ಲ ತೆಗೆದು ಗ್ಯಾಸ್ ಮೇಲೆ ಇಟ್ಟರೆ, ಒಲೆ ಇಲ್ಲ ಅಲ್ವಾ, ಕೆಂಡೆ ಎಲ್ಲ ಇಲ್ಲ, ಇವಾಗ ಗ್ಯಾಸ್ ಮೇಲೆ ಇಡೋದು. ಈ ಥರ ಸುಟ್ಬಿಟ್ಟು ಚೆನ್ನಾಗಿ 2 ಕಡೆನೂ ಸುಟ್ಬಿಟ್ಟು ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಅದೇ ಈವ್ನಿಂಗ್ ಸ್ನ್ಯಾಕ್ಸ್ ಆಗುತ್ತೆ. ನೋಡಿ, ಈ ಥರ 2 ಕಡೆನೂ ಸುಟ್ಬಿಟ್ಟು ಉಪ್ಪು ಖಾರ ಹಚ್ಚಿ ನಿಂಬೆಹಣ್ಣ 2 ಕಡೆನೂ ಹಚ್ಚಿ ಅದನ್ನು ತಿಂತಾಯಿದ್ರೆ ಅದ್ರ ಮಜನೇ ಬೇರೆ. ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ, ಅದು ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಇರಬೇಕು, ಸಖತ್ತಾಗಿರುತ್ತೆ ಟೇಸ್ಟು. ಅಥವಾ ನಾವು ಹೊರಗಡೆ ಹೋದಾಗ ಅಂದರೆ ಔಟ್ಸೈಡ್ ಎಲ್ಲ ಕಡೆ ಟ್ರಿಪ್ಪಲ್ಲಿ ಹೋಗ್ತಿರುವಾಗ ಈ ರೋಡ್ ಸೈಡೆಲ್ಲ ಇಟ್ಕೊಂಡಿರ್ತಾರೆ ನೋಡಿ, ಅದುವೇ ಜಾಸ್ತಿ. ಹಿಲ್ ಸ್ಟೇಷನ್ ಇರುತ್ತಲ್ಲ, ಅಲ್ಲಂತೂ ಇದು ಸಿಕ್ಕಾಬಟ್ಟೆ ಇಟ್ಕೊಂಡಿರ್ತಾರೆ ರೋಡ್ ಸೈಡಲ್ಲೆಲ್ಲ. ಅವರೊಂಥರ ಖಾರ ಮಾಡಿರ್ತಾರೆ, ಅದನ್ನು ಹಚ್ಕೊಡ್ತಾರೆ, ಸಖತ್ತಾಗಿ ಟೇಸ್ಟಿ ಇರುತ್ತೆ. ಈ ಜೋಳ ಬೇಯಿಸ್ದೇ ಹಾಲು ಇಟ್ಟಿದ್ದೀನಿ, ಯಾಕೆಂದರೆ ನನಗೆ ಸಂಜೆ ಹೊತ್ತು ಕಾಫಿ ಕುಡಿಬೇಕಲ್ಲ, ಒಂದು ಸ್ವಲ್ಪ ಜೋಳದ ಜೊತೆ ಅರ್ಧ ಕಪ್ ಕಾಫಿ ಕುಡಿಯೋಣ ಅಂದ್ಬಿಟ್ಟು. ನೋಡಿ, ಇದು ಆಯ್ತಾ ಇದೆ, ಜೋಳ 2 ಕಡೆನೂ ಬೇಯ್ತಾ ಇದೆ. ಸುಟ್ಟಾಯಿತು, ಇದು ಆಲ್ರೆಡಿ ಸುಟ್ಟಾಗಿದೆ, ಇನ್ನೇನು ಆಲ್ರೆಡಿ ಆಗಿದೆ. ನೋಡಿ, ಈ ಥರ ಆಗಿದೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡು 2 ಕಡೆನೂ ಹಚ್ಚೋದು. ಹಚ್ಚಾದಮೇಲೆ ಬಿಸಿ ಬಿಸಿಯಾಗಿ ತಿಂತಾಯಿರಿ, ಅದನ್ನು ಸಖತ್ತಾಗಿರುತ್ತೆ. ಈ ಕಡೆ ಅರ್ಧ ಕಪ್ ಕಾಫಿನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದಿನದಲ್ಲಾದ್ರೂ ನಮಗೋಸ್ಕರ ಅಂತ ನಾವು ಒಂದು ಸ್ವಲ್ಪ ಟೈಮ್ ಮಾಡ್ಕೋಬೇಕು. ಆ ಟೈಮಲ್ಲಿ ನಮಗೇನು ಇಷ್ಟ ಆಗುತ್ತೋ ಆ ಕೆಲಸನ ನಾವು ಮಾಡಬೇಕು. ದಿನದಲ್ಲಿ 1 ಅವರ್ ಅಂತ ನಮಗೆ ಅಂತ ಇಟ್ಕೊಬಿಡ್ಬೇಕು. ಅದರಲ್ಲಿ ನಾವು ನಮಗಿಷ್ಟವಾದ ಕೆಲಸನ ನಾವು ಮಾಡ್ಬೋದು. ಸಾಂಗಾರು ಕೇಳ್ಬೋದು, ಅವ್ರಿಗಿಷ್ಟವಾದ ಸಾಂಗ್ಗಳಾದ್ರು ಕೇಳ್ಬೋದು, ಅಥವಾ ಅವ್ರಿಗಿಷ್ಟವಾದ ಬುಕ್ಕನ್ನು ಓದ್ಬೋದು, ಕತೆ ಕಾದಂಬರಿಗಳು, ದೇವ್ರ ನಾಮ, ಏನಾದ್ರು ಅವ್ರಿಗಿಷ್ಟವಾದದ್ದು ಮಾಡ್ಬೋದು. ಕೆಲವರು ಇಷ್ಟವಾದರೆ ಫೋನಲ್ಲಿ ಮಾತಾಡ್ತಾರೆ, ಕೆಲವರು ಫೋನ್ ನೋಡ್ತಾರೆ. ಅವ್ರಿಗಿಷ್ಟ ಒಟ್ಟಿನಲ್ಲಿ 1 ಅವರ್ ಅಂತ ನಮಗೆ ಅಂತ ನಾವು ಮೀಸಲು ಇಟ್ಕೋಬೇಕು ಟೈಮ್ನ. ಬೆಳಗ್ಗೆಯಿಂದ ಬ್ಯುಸಿ ಇರ್ತೀವಿ, ಅಟ್ಲೀಸ್ಟ್ ನಮಗೋಸ್ಕರನಾದರೂ 1 ಅವರ್ ಅಂತ ನಾವು ಟೈಮ್ ಈ ಥರ ಸ್ಪೆಂಡ್ ಮಾಡಿದ್ರೆ ನಮ್ಮ ಮೈಂಡಿಗೂ ಒಂಥರ ಫ್ರೀ ಸಿಗುತ್ತೆ, ಆರಾಮ್ ಅನಿಸುತ್ತೆ, ಮತ್ತು ರಿಲೀಫ್ ಆಗುತ್ತೆ. ನಾನು ಅಷ್ಟೇ, ನನಗೆ ಯಾವಾಗ ಬೇಜಾರಾಗುತ್ತೋ ಅಥವಾ ನನಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗುತ್ತೆ ಅಂತಲ್ಲ, ಮೂಡು ಫ್ರೆಶ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು 1 ಲೋಟ ಈ ಥರ ಕಾಫಿನೇ ಮಾಡಿಕೊಂಡು, ಅದ್ರ ಜೊತೆ ಏನು ಸ್ನ್ಯಾಕ್ಸ್ ಇರಬೇಕು ಅಂತೇನಿಲ್ಲ, ಸ್ನ್ಯಾಕ್ಸ್ ಇರಲಿ ಇಲ್ಲದೇ ಇದ್ರೂ ಒಂದು ಫ್ರೆಶ್ಶಾಗಿ ಒಂದು ಹಾಫ್ ಕಪ್ಪಾರು ಅಷ್ಟೇ ಕಾಫಿ ಬಿಸಿ ಬಿಸಿ ಮಾಡಿಕೊಂಡು, ನನಗಿಷ್ಟ ಆದ್ದು ಅಂದರೆ ನನಗಿಷ್ಟ ಬುಕ್ ಓದೋದು, ಬುಕ್ ಓದ್ತೀನಿ. ಅಥವಾ ನಾನು ಸಾಂಗ್ಗಳಂತೂ ಕೇಳ್ತಾನೆ ಇರ್ತೀನಿ ಆವಾಗವಾಗ. ಬಟ್ ನನಗೆ ಬುಕ್ ಓದೋದಂದರೆ ತುಂಬ ಇಷ್ಟ. ನನಗೆ ಬೇಜಾರಾದಾಗ ಅಥವಾ ನನಗೆ ಟೈಮ್ ಸಿಕ್ಕಾಗ ನಾನು ಈ ಥರ ಕೂತ್ಕೊಂಡು ಒಂದು ಹಾಫ್ ಆನ್ ಅವರ್ ಕೂತ್ಕೊಬಿಡ್ತೀನಿ, ಬುಕ್ ಓದ್ತಾ ಕೂತ್ಕೊಬಿಡ್ತೀನಿ. ನಮಗೂ ಒಂಥರ ರಿಲೀಫ್ ಆಗುತ್ತೆ. ಮತ್ತೆಂತ ಗೊತ್ತಾ, ಮೊದಲಾದರೆ ಎಲ್ಲರೂ ಕೆಲಸ ಮುಗ್ದು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಹೊರಗಡೆ ಬಂದರೆ ಅಕ್ಕಪಕ್ಕ ಮನೆಯವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಖುಷಿಯಾಗಿರ್ತಿದ್ರು. ಈಗಲಂತೂ ಅದು ಸಿಟಿಗಳಂತೂ ಅಕ್ಕಪಕ್ಕದವ್ರಂತೂ ಯಾರೂ ಇಲ್ಲ. ಅವ್ರ ಮುಖ ನೋಡೋದೇ ಬೆಳಗ್ಗೆ 1 ಟೈಮಲ್ಲಿ ಅನಿಸುತ್ತೆ. ಅದೇ ಕಸದ ಗಾಡಿ ಬರುತ್ತೆ ನಮ್ಮ ಕಡೆ ಎಲ್ಲ, ಇಲ್ಲಿ ಬೆಳಗ್ಗೆ 7 ಗಂಟೆ ಹಂಗೆ, ಆವಾಗ ಅವ್ರ ಮುಖ ನೋಡ್ತೀವಿ. ಮತ್ತು ಮರುದಿನ ಮತ್ತೆ ಕಸಾಕಕ್ಕೆ ಬರ್ತಾರಲ್ಲ, ಆವಾಗ ಅವ್ರ ಮುಖ ನೋಡ್ತೀವಿ ಅಷ್ಟೇ ಹೊರ್ತು ಬೆಳಗ್ಗೆಯಿಂದ ಸಂಜೆ ತನಕ ಎಂಥ ಜನನೂ ಓಡಾಡೋಲ್ಲ. ಎಲ್ಲ ಅಂದರೆ ಈ ಸಿಟಿ ಅಂತಲ್ಲ, ಎಲ್ಲ ಕಡೆನೂ ಹಂಗೆ ಆಗ್ಬಿಟ್ಟಿದೆ. ಈಗ ಹಳ್ಳಿಗಳಲ್ಲೂ ಸಹ ಹಂಗೆ ಆಗ್ಬಿಟ್ಟಿದೆ. ಬಟ್ ಅವಾಗೆಲ್ಲ ವಾತಾವರಣ ಎಷ್ಟು ಖುಷಿಯಾಗಿತ್ತೋ ಈ ನಡುವೆ ಇಲ್ಲವೇ ಇಲ್ಲ. ಅದನ್ನೆಲ್ಲ ಒಂದು ಮೆಮೊರೀಸ್ ಅಷ್ಟೇ. ನೋಡಿ, ಈಗ ನಾನು ಬುಕ್ ಅವತ್ತು ಪರಿಧಿ ಅಂತ ಬುಕ್ ತಂದಿದ್ದೆ, ಅದನ್ನ ಅರ್ಧ ಓದಿದೆ, ಇನ್ನು ಅರ್ಧ ಬಾಕಿ ಇತ್ತು. ಹಂಗೆ ಪೇಪರ್ನ ಮುಡಿಸಿ ಫೋಲ್ಡ್ ಮಾಡಿ ಇಟ್ಟಿದ್ದೆ. ನನಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ನಾನು ಈ ಥರ ಕೂತ್ಕೊಂಡು ಓದ್ತಾ ಇರ್ತೀನಿ. ಮತ್ತು ಈ ಥರ ಫ್ರೀ ಇದ್ದಾಗ ನಾವು ಖಾಲಿ ಕೂತ್ಕೊಂಡ್ರೂ ಕಷ್ಟ, ತಲೆಯಲ್ಲಿ ಏನೇನೋ ಯೋಚನೆಗಳು ಬರುತ್ತೆ. ಅದ್ರ ಬದಲು ಈ ಥರ ನಾವು ಬ್ಯುಸಿ ಮಾಡಿಕೊಂಡ್ರೆ ಬುಕ್ ಓದೋದ್ರಲ್ಲಾದ್ರಾಗಲಿ, ಅಥವಾ ಬೀರು ಕ್ಲೀನ್ ಮಾಡೋದಾರಾಗಲಿ, ಅಥವಾ ಏನೋ ಒಂದು ನಾವು ನಮ್ಮ ಮೈಂಡನ್ನು ಬ್ಯುಸಿ ಮಾಡಿಕೊಂಡು ನಾವು ನಮ್ಮ
ಗೆ 1 ಅವರ್ ಫ್ರೀ ಮಾಡಿಕೊಂಡು ಈ ಥರ ನಾವು ಮಾಡಿಕೊಂಡ್ರೆ ನಾವು ಆರಾಮಾಗಿರ್ತೀವಿ. ಬೆಳಗಿನ ಸಂಜೆ ತನಕ ಕೆಲಸದಲ್ಲಿ ಆದಮೇಲೆ ಈ ಥರ 1 ಅವರ್ ಫ್ರೀ ಆದಮೇಲೆ ನಾವು ಖುಷಿಯಾಗಿ ಆ ದಿನ ನಡೆಯುತ್ತದೆ. ಆಮೇಲೆ ಏನು ಗೊತ್ತಾ, ಇವಾಗ ಎಲ್ಲರೂ ಅವರವರ ಇದರಲ್ಲಿ ಬ್ಯುಸಿಯಾಗಿರ್ತಾರೆ. ನಾವು ಅವ್ರು ಮಾತಾಡಿಸಿಲ್ಲ, ಅವ್ರು ಫೋನ್ ಮಾಡಿಲ್ಲ, ಅಥವಾ ಅವ್ರು ನಮ್ಮ ಮನೆಗೆ ಬಂದಿಲ್ಲ, ನಾವು ಅವ್ರ ಮನೆಗೆ ಹೋಗಿಲ್ಲ ಅಂತ ನಾವು ಬೇಜಾರು ಮಾಡ್ಕೊಳ್ಳೇಬಾರ್ದು. ಈಗ ಎಲ್ಲರೂ ಅವರ ಪರ್ಸನಲ್ ಲೈಫಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ನಾವು ಅವ್ರಿಗೆ ತೊಂದರೆ ಕೊಡಬಾರ್ದು ಅಷ್ಟೇ. ನಾವು ಅದೇ ಥರ ನಾವು ನಮ್ಮ ಪರ್ಸ್ನಲ್ ಲೈಫಲ್ಲಿ ನಾವು ಬ್ಯುಸಿ ಮಾಡಿಕೊಂಡು ನಮ್ಮ ಕೆಲಸಗಳೇನಿದೆಯೋ ಅದ್ರ ಕಡೆ ಗಮನ ಕೊಟ್ಕೊಂಡು ಲೈಫ್ನ ಸ್ಪೆಂಡ್ ಮಾಡೋದು ಅಷ್ಟೇ. ನೋಡಿ, ಈಗ ರಾತ್ರಿ ಡಿನ್ನರ್ ಏನು ಅಂತ ಯೋಚನೆ ಮಾಡಿದ್ದೆ. ಆಲ್ರೆಡಿ ಸಾಂಬಾರು ಒಂದು ಸ್ವಲ್ಪ ಇತ್ತು, ಸೊಪ್ಪಿನ ಸಾಂಬಾರು, ಅದು ಮುದ್ದೆಗಾಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ರೈಸ್ ಒಂದು ಸ್ವಲ್ಪ ರಸಮ್ ಇಟ್ಬಿಡೋಣ ಮಕ್ಕಳಿಗೆಲ್ಲ ಅಂದ್ಬಿಟ್ಟು ಟೊಮೊಟೊ ಬೇಯಿಸಿದೆ. ಹಾಗೆ ಗೆಡ್ಡೆಕೋಸು ಇತ್ತು ಅಂದರೆ ನವಿಲುಕೋಸು, ಅದನ್ನು ಒಂದು ಪಲ್ಯ ಮಾಡೋಣ ಅಂದ್ಬಿಟ್ಟು ಪಲ್ಯ ಮಾಡ್ತಾ ಇದ್ದೀನಿ. ಅಲ್ವಾ ಫ್ರೆಂಡ್ಸ್, ಏನು ಹೇಳ್ತೀರಾ ನಾನು ಹೇಳಿದ್ದಕ್ಕೆ ಆನ್ಸರು? ಕರೆಕ್ಟ್ ಅಲ್ವಾ ಹೇಳೋದು? ಅಟ್ ಪ್ರೆಸೆಂಟ್ ಹಂಗೆ ನಡೀತಾ ಇರೋದು ಅಲ್ವಾ ಫ್ರೆಂಡ್ಸ್, ಹೇಳಿ ನೀವೇ. ಪಲ್ಯ ರೆಡಿ ಆಯಿತು. ಇವಾಗ ನನಗೆ ಆದರೂ ಅಷ್ಟೇ ಬೆಳಗ್ಗೆಯಿಂದ ಮನೆ ಕೆಲಸ ಆಗಿರುತ್ತೆ. ಬೆಳಗ್ಗೆನೇ ಎದ್ದಿರ್ತೀವಿ, ಆದರೂ ಮನೆ ಕೆಲಸ ಮಾಡ್ಕೊಂಡು ಅಡುಗೆ ಎಲ್ಲ ತಿಂಡಿ ಎಲ್ಲ ಮಾಡಿಕೊಂಡು ಮಧ್ಯ ಈಗ ವೈಟಿಗೆ ಬಂದಮೇಲೆ ಅಂದರೆ ಯೂಟ್ಯೂಬ್ ವೀಡಿಯೋಗಳು ಮಾಡೋಕ್ಕೆ ಬಂದಮೇಲೆ ನಮ್ಮ ಟೈಮ್ ಒಂದು ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ. ಈ ಟೈಮ್ಗೆ ಈ ಕೆಲಸಗಳಾಗಬೇಕು ಅಂತ. ಆ ಟೈಮಲ್ಲಿ ಆದರೆ ನನ್ನ ಕೆಲಸಗಳು ಮುಗಿಯುತ್ತೆ. ಅದ್ರ ಜೊತೆಗೆ ವಿಡಿಯೋ ಎಡಿಟ್ ಮಾಡೋದೆಲ್ಲ ಇರುತ್ತೆ, ವಾಯ್ಸ್ ಓವರ್ ಕೊಡೋದೆಲ್ಲ ಇರುತ್ತೆ. ನನಗೂ ಅಷ್ಟೇ ಟೈಮೇ ಇಲ್ಲ ಇವಾಗ. ಅದು ವೈಟಿಗೆ ಬಂದಮೇಲಂತೂ ನನಗೂ ಒಂಥರ ಖುಷಿ. ವೀಡಿಯೋ ಮಾಡಿ ಹಾಕೋದು, ಅಪ್ಲೋಡ್ ಮಾಡೋದು, ಮತ್ತು ಕಮೆಂಟ್ ಬರುತ್ತಲ್ಲ ಅದನ್ನೆಲ್ಲ ನೋಡೋದು, ರೆಸ್ಪಾನ್ಸ್ ಮಾಡೋದು. ಅದಕ್ಕೆ ವೈಟಿಲಿ ಈಗಂತೂ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ, ಬ್ರದರ್ ಸಿಕ್ಕಿದ್ದಾರೆ, ಸಿಸ್ಟರ್ ಸಿಕ್ಕಿದ್ದಾರೆ, ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಇದರಲ್ಲಿ ನಾವು ಸಂಪಾದನೆ ಮಾಡ್ತೀವೋ ಅದು ಸೆಕೆಂಡರಿ. ಒಂದು ಪ್ರೀತಿಯ ಬಾಂಧವ್ಯ ಸಿಕ್ಕಿದೆ ವೈಟಿಯಿಂದ, ನಿಜವಾಗ್ಲೂ ಖುಷಿಯಾಗುತ್ತೆ. ಒಂದೊಂದು ದಿನ ಲೈವಲ್ಲಿ ಮಾತಾಡ್ತೀವಲ್ಲ ನಾವು, ಎಷ್ಟು ಖುಷಿಯಾಗಿ ನಕ್ಕೊಂಡು ಮಾತಾಡ್ತೀವಿ ಅಂದರೆ ಅಷ್ಟು ಖುಷಿಯಾಗುತ್ತೆ ನಿಜವಾಗ್ಲೂ ಅಲ್ವಾ ಫ್ರೆಂಡ್ಸ್. ನೋಡಿ, ರಾತ್ರಿಯ ಡಿನ್ನರ್ ರೆಡಿ ಆಯಿತು. ರಾಗಿ ಬಾಲ್, ಸೊಪ್ಪಿನ ಸಾಂಬಾರು, ರಸಮ್, ಪಲ್ಯ, ಸೌತೆಕಾಯಿ, ಈ ರೀತಿ ನೈಟ್ ಡಿನ್ನರ್ ರೆಡಿಯಾಗಿದೆ ಫ್ರೆಂಡ್ಸ್. ಊಟ ಎಲ್ಲ ಆದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೆಲಸ ಎಲ್ಲ ಮುಗೀತು. ಒಂದು ಸ್ವಲ್ಪ ಟೆರೆಸ್ ಮೇಲೆ ಹೋಗೋಣ ಅಂದ್ಬಿಟ್ಟು ಬಂದೆ. ಯಾಕೆಂದರೆ ಫುಲ್ಲು ಸೆಕೆ ಆಗಿಬಿಟ್ಟಿದೆ ಸಿಕ್ಕಾಬಿಟ್ಟೆ. ಬ್ಯಾಂಗ್ಳೂರಂತೂ ಬಿಸಿ, ತುಂಬ ಸೆಕೆ ಆಗಿದೆ. ಎಲ್ಲ ಕಡೆನೂ ಹಂಗೆ ಆಗಿದೆ. ಈ ವರ್ಷ ಫುಲ್ಲು ಚಳಿ, ಹೆಂಗೆ ಚಳಿ ಜಾಸ್ತಿ ಇದೆಯೋ ಅದೇ ಥರ ಈ ವರ್ಷವೂ ಫುಲ್ ಸೆಕೆ ಇದೆ ಅಂತ ಹೇಳ್ತಾ ಇದ್ದಾರಪ್ಪ ಎಲ್ಲ ಕಡೆನೂ. ತುಂಬ ಸೆಕೆ ಆಗಿದೆ ಈಗ. ಹಾಗೆ ಟೆರೆಸ್ ಮೇಲೆ ಬಂದೆ. ಹಂಗೆ ಒಂದು 2 ರೌಂಡ್ ಟೆರೆಸಲ್ಲೇ ಓಡಾಡಿಬಿಟ್ಟು ಬಂದೆ. ಗಾಳಿ ತಣ್ಣಗೆ ಬೀಸ್ತಾ ಇತ್ತು ಹೊರಗಡೆ. ನೋಡಿ, ನಮ್ಮ ಸಿಟಿ ನೋಡಿ ಹೆಂಗೆ ನೈಟ್ ವ್ಯೂ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ. ಚಂದ್ರನು ಎಷ್ಟು ಚೆಂದ ಕಾಣಿಸ್ತಾ ಇದ್ದಾನೆ. ಗುಂಡಾಗಿ ಪ್ರಕಾಶಮಾನವಾಗಿ ಚಂದ್ರ ಹೊಳಿತಾ ಇದ್ದಾನೆ. ಹಂಗೆ ನಮ್ಮ ಸಿಟಿನೂ ಅಷ್ಟೇ. ಇಷ್ಟೊತ್ತಾದರೂ ಇನ್ನೂ ಯಾರೂ ಮಲಗಿಲ್ಲ. ಎಲ್ಲ ಬಿಲ್ಡಿಂಗ್ಗಳೆಲ್ಲ ಲೈಟ್ ಉರಿತಾ ಇದೆ ನೋಡಿ. ಪಳ 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 ಅಂತ ಪ್ರಕಾಶಮಾನವಾಗಿ ಹೊಳೆಯುತ್ತಿದೆ. ನಮ್ಮ ಸಿಟಿ ಲೈಫ್ ಜನರು ಏನೇನು ಗೊತ್ತೆ, ಎಷ್ಟೇ ಬ್ಯುಸಿ ಆದರೂ ರಾತ್ರಿ ಎಷ್ಟೇ ಲೇಟಾಗಿ ಮಲ್ಕೊಂಡ್ರೂ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಡ್ತಾರೆ. ಏಕೆಂದರೆ ಉದಾಹರಣೆಗೆ ನಾನೇ ಇದ್ದೀನಿ, ರಾತ್ರಿ 11:30 ಆದರೂ ನಾನು ಮಲಗಲ್ಲ. ಬೆಳಿಗ್ಗೆ 5:15 ಎದ್ಬಿಡ್ತೀನಿ. ಇಲ್ಲಿನ ವಾತಾವರಣ ಹಂಗೆ ಚೇಂಜ್ ಮಾಡುತ್ತೆ. ಯಾಕೆಂದರೆ ಎಲ್ಲರೂ ಬೆಳಿಗ್ಗೆ 7 ಗಂಟೆ 7:15 ಎಲ್ಲ ಮಕ್ಕಳು ಸಹಿತ ಸ್ಕೂಲ್ಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು ಎಲ್ಲ 7:15 7:30 8 ಗಂಟೆ ಒಳಗಡೆ ಎಲ್ಲ ರೆಡಿ ಆಗಬೇಕು. ಅದರಿಂದ ನಾವು ಬೇಗ ಎದ್ದೇಳಲೇಬೇಕಾಗುತ್ತೆ. ಅದು ರೂಢಿ ಆಗಿಬಿಟ್ಟಿದೆ ಅಷ್ಟೇ. ನನಗಂತೂ ನಿಜವಾಗ್ಲೂ ಖುಷಿ ಆಯಿತು ಈ ವಿಡಿಯೋ ಶೇರ್ ಮಾಡೋದ್ರಲ್ಲಿ. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. ಬೈ ಬಾಯ್.